ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ಬಂಧನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಹಂತಕ ವಿಶ್ವಾಸ್ಗಾಗಿ ಪೊಲೀಸರಿಂದ ತೀವ್ರ ಶೋಧವನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ಬಿಟ್ಟು ಆತ ಹೊರಗಡೆ ಹೋಗೋ ಮುನ್ನ ಆತನನ್ನ ಬಂಧಿಸಿ ಅಂತ ಹುಬ್ಬಳ್ಳಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಆತ ಹುಬ್ಬಳ್ಳಿ ಬಿಟ್ಟು ಹೋಗೋದ್ರ ಮುಂಚೆ ಹಿಡಿಬೇಕು ಅಂತ ಹೇಳಿ ರೇಣುಕಾ ಸುಕುಮಾರ್ ಪೊಲೀಸ್ ಆಯುಕ್ತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ನಿಜವಾಗ್ಲೂ ಕೂಡ ನೇಹಾ ಕೊಲೆ ಪ್ರಕರಣ ಇನ್ನೂ ಮಾಸಿಲ್ಲ, ಇನ್ನೂ ಮರೆಯೋದಕ್ಕಾಗ್ತಾ ಇಲ್ಲ. ಅದನ್ನ ಆಗ್ಲೇ ಮತ್ತೊಂದು ಪ್ರಕರಣ ನಡೆದಿದೆ, ಮತ್ತೊಂದು ಘಟನೆ ನಡೆದಿದೆ. ದುರಂತ ಅಲ್ಲದೆ ಮತ್ತೇನು ಅಲ್ಲ, ಜೊತೆಗೆ ಪೊಲೀಸರ ನಿರ್ಲಕ್ಷ್ಯತೆನೂ ಇರಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕುಟುಂಬದವರು ಮೊದಲೇ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಪೊಲೀಸರು ಅದನ್ನ ನೆಗ್ಲೆಕ್ಟ್ ಮಾಡಿರೋದು ಕೂಡ ಇದಕ್ಕೆ ಕಾರಣ ಅಂತ ಅನಿಸ್ತಾ ಇದೆ. ಇನ್ನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ರವಿಕುಮಾರ್. ಸಿಂಧೂರ, ನಿಜಕ್ಕೂ ಕೂಡ ನೀವು ಹೇಳಿದಂತೆ ನೇಹಾ ಹಿರೇಮಠ ಅವರ ಕೊಲೆ ಅಂದ್ರೆ ಕಳೆದ ತಿಂಗಳ ಏಪ್ರಿಲ್ 18ಕ್ಕೆ ನೇಹಾ ಹಿರೇಮಠ ಅವರ ಕೊಲೆ ಆಗಿತ್ತು. ಇನ್ನೂ ಒಂದು ತಿಂಗಳಾಗಿಲ್ಲ. ಆ ಒಂದು ತಿಂಗಳ ಆಗುವ ಮುಂಚೆಯೇ ಆ ಒಂದು ಕೊಲೆ ಪ್ರಕರಣ ಮಾಸುವ ಮುನ್ನವೇ ನಗರದಲ್ಲಿ ಮತ್ತೊಂದು ಅದೇ ಮಾದರಿಯಲ್ಲಿಯೇ ಮತ್ತೊಂದು ಕೊಲೆ ಪ್ರಕರಣ ನಡೆದಿದೆ. ನಿಜಕ್ಕೂ ಕೂಡ ಈ ಒಂದು ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಆ ಒಂದು ನೇಹಾ ಹಿರೇಮಠ ಅವರ ಒಂದು ಉದಾಹರಣೆ ಇಟ್ಟುಕೊಂಡೇ ಆರೋಪಿ ಗಿರೀಶ್ ಅವನು ಈ ಒಂದು ಅಂಜಲಿ ಅವರಿಗೆ ಧಮಕಿ ಹಾಕಿದನು. ಇವತ್ತು ಒಂದು ಕಳೆದ 1 ವಾರಗಳ ಹಿಂದೆ ಅಷ್ಟೇ ಕೂಡ ಅಂಜಲಿಗೆ ಮೈಸೂರಿಗೆ ಹೋಗೋಣ ಎಂಬ ಒಂದು ಮಾತನ್ನ ಸಂದೇಶವನ್ನು ನೀಡಿದ. ಆ ಒಂದು ಗಿರೀಶನ ಸಂದೇಶವನ್ನು ಧಿಕ್ಕರಿಸಿದಂತಹ ಅಂಜಲಿ ಆ ಒಂದು ಗಿರೀಶನಿಗೆ ಯಾವುದೇ ರೀತಿಯಂತಹ ಪ್ರೀತಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಒಂದು ಕ್ಲಾರಿಟಿ, ಆರೋಪಿ ಗಿರೀಶ್ ಅಥವಾ ವಿಶ್ವಾಸ್, ಆರೋಪಿ ಹೆಸರೇನು? ಗಿರೀಶ್ ಅಂತ ಹೇಳ್ಕೊಂಡು ಆತ ಮನೆ ಒಳಗಡೆ ಹೋಗಿರ್ತಾನೆ. ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ. ಆರೋಪಿ ಹೆಸರು ಗಿರೀಶ್ ಅಲಿಯಾಸ್ ವಿಶ್ವ ಎಂದು ಆರೋಪಿಯನ್ನು ಕರೀತಿದ್ರೆ. ಹಲವು ಪೊಲೀಸ್ ಠಾಣೆಗಳಲ್ಲಿ ಕೂಡ ಈ ಒಂದು ಗಿರೀಶನು ಬೇಕಾಗಿದ್ದಾನೆ. ಕಳ್ಳತನ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಈ ಒಂದು ಗಿರೀಶನು ಬೇಕಾಗಿದ್ದಾನೆ. ಇವೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಈ ಅಜ್ಜಿ ಕೂಡ ಈ ಒಂದು ಮೊಮ್ಮಗಳನ್ನು ಪ್ರೀತಿ ಮಾಡುವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಹಿಂದೆ ಕೂಡ ಬೆಂಡಿಗೇರಿ ಪೊಲೀಸ್ ಠಾಣೆಯವರಿಗೆ ದೂರನ್ನು ನೀಡುತ್ತಾರೆ, ಮಾಹಿತಿಯನ್ನು ನೀಡುತ್ತಾರೆ. ಆದರೆ ಬೆಂಡಿಗೇರಿ ಪೊಲೀಸರು ಈ ಒಂದು ವಿಚಾರವನ್ನು ಯಾವುದೇ ರೀತಿಯಂತಹ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಇದೊಂದು ಸುಳ್ಳು ಹುಬಾಬು, ಇದೊಂದು ಮೂಢನಂಬಿಕೆ ಒಂದು ಸಂದೇಶವನ್ನು ನೀಡಿ ಆ ಮನೆಯವರಿಗೆ ಕಳಿಸಿಕೊಟ್ಟಿರ್ತಾರೆ. ಇವೆಲ್ಲವುಗಳ ನಡುವೆ ಗಿರೀಶ ಮತ್ತೆ ಈ ಒಂದು ಅಂಜಲಿಗೆ ಮೈಸೂರಿಗೆ ಹೋಗೋಣ ಬಾ ಎಂಬ ಒಂದು ಸಂದೇಶವನ್ನು ನೀಡ್ತಾನೆ, ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡ್ತಾನೆ. ಆದರೂ ಕೂಡ ಯಾವುದೇ ಒಂದು ಗಿರೀಶನ ಒಂದು ಸಂದೇಶಕ್ಕೆ ಸ್ಪಂದಿಸಿದಂತಹ ಒಂದು ಅಂಜಲಿಯನ್ನ ಬೆಳ್ಳಂಬೆಳಗ್ಗೆ 5:20ಕ್ಕೆ ಬಾಗಿಲು ಬಡಿದು ವೀರಾಪುರದಲ್ಲಿರುವಂತಹ ಆ ಒಂದು ಅಂಜಲಿ ಮನೆಗೆ ಆಗಮಿಸಿ ಬೆಳ್ಳಂಬೆಳಗ್ಗೆ ಚಾಕುವಿಂದ ಇರಿದು ಕೊಲೆಯನ್ನು ಮಾಡ್ತಾನೆ. ಅದು ಮಲಗಿಕೊಂಡಂತಹ ಸಮಯದಲ್ಲಿ ಕುಟುಂಬದ ಒಂದು ಎದುರೆಯಲ್ಲಿಯೇ ತಂದೆ ತಾಯಿ ಇಲ್ಲದಂತಹ ಈ ಒಂದು ಅಂಜಲಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದು ವಾಣಿಜ್ಯ ನಗರ ಹುಬ್ಬಳ್ಳಿಯನ್ನು ಮತ್ತೆ ಬೆಚ್ಚಿ ಬೀಳಿಸಿದೆ. ಕಳೆದ ತಿಂಗಳಷ್ಟೇ ಒಂದು ನೇಹಾ ಹಿರೇಮಠ ಅವರ ಕೊಲೆ ಆಗಿತ್ತು. ಇವತ್ತು ಕೂಡ ಅಂಜಲಿ ಹಿರೇಮಠ ಅವರು ಒಂದು ಕಡೆ ಕಾನೂನು ಸುವ್ಯವಸ್ಥೆ ನಗರದಲ್ಲಿ ಎಲ್ಲಿ ಹೋಗ್ತಾ ಇದೆ. ನೀವು ಹೇಳಿದಂತೆ ಕಳೆದ ತಿಂಗಳು ಆ ಒಂದು ಫಯಾಜನಿಗೆ ತಕ್ಕದಾದಂತಹ ಒಂದು ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಒಂದು ಶಿಕ್ಷೆಯನ್ನು ನೀಡಿದರೆ ನಿಜಕ್ಕೂ ಕೂಡ ಇವತ್ತು ಈ ಒಂದು ಘಟನೆ ನಡೆಯುತ್ತಿದ್ದಿಲ್ಲ. ಹೀಗಾಗಿ ಸದ್ಯ ಈ ಒಂದು ಘಟನೆ ನಡೆದ ನಂತರವೂ ಕೂಡ ಪೊಲೀಸರು ಈ ಒಂದು ಘಟನೆಯನ್ನ ಇನ್ನಾದರೂ ಕೂಡ ನಗರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಪಾಲನೆ ಮಾಡಬೇಕು. ಅದರ ಜೊತೆಗೆ ರಾಜ್ಯ ಸರ್ಕಾರ ಏನೆಲ್ಲ ಹೇಳುತ್ತಿರುವಂತಹ ರಾಜ್ಯ ಸರ್ಕಾರ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕೂಡ ಏನಾಗ್ತಾ ಇದೆ, ಏನು ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಇನ್ನಾದರೂ ಕೂಡ ಸಾರ್ವಜನಿಕರಿಗೆ ನೆಮ್ಮದಿಯನ್ನು ನೀಡಬೇಕೆಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿಂಧೂರ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.